ನಮಸ್ತೆ ಎಲ್ರಿಗೂ. ನಾನಿವತ್ತು ಪನ್ನೀರ್ ಪರಾಟ ಮಾಡ್ತಾಯಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಪನ್ನೀರನ್ನ ಒಂದು ಬಟ್ಲಿಗೆ ತುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕಸ್ತೂರಿ ಮೇಥಿನ ಉಜ್ಬಿಟ್ಟು ಹಾಕಿ, ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚಪಾತಿ ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಪೌಡರ್ ಹಾಕಿ ಒಂದು ಸೈಡ್ ಒತ್ಕೊಂಡು ಸ್ವಲ್ಪ ಎಣ್ಣೆನ ಸವರಿ ಇದಕ್ಕೆ ಒಂದು ಸೈಡಲ್ಲಿ ತುರಿದಿಟ್ಕೊಂಡು ರೆಡಿ ಮಾಡಿರುವಂಥ ಪನ್ನೀರ್ದು ಸ್ಟಫ್ನ ಹಾಕಿ ಮಡಚಬೇಕು. ಈ ಥರ ಮಡಚಿ ಸ್ವಲ್ಪ ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪನೂ ಹೊರಗಡೆ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಒತ್ಬೋದು. ಒತ್ತಿ ನೋಡಿ, ಅದೇ ರೀತಿ 2-3 ಚಪಾತಿ ಮಾಡ್ಕೋತೀನಿ. ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಅದಕ್ಕೆ ಒಂದೇ ಒಂದು ಸೈಡು ಸ್ಟಫ್ನ ಹಾಕಿ ಫೋಲ್ಡ್ ಮಾಡಿ ಸ್ವಲ್ಪ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಓಪನ್ ಇರೋ ಕಡೆ ಹೆಂಗಾದರೂ ಒತ್ಬೋದು. ಕೆಲವ್ರಿಗೇನಾಗುತ್ತೆ, ಅದು ಹೊರಗಡೆ ಬಂದುಬಿಡುತ್ತೆ ಅನಿಸುತ್ತೆ. ಏನೂ ಆಗಲ್ಲ. ಒಂದು ತವಾನ ಬಿಸಿ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಅಥವಾ ತುಪ್ಪ ಸವರಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪನ್ನೀರ್ ಪರಾಟ ರೆಡಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹೊರಗಡೆನೂ ಬರೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಪನ್ನೀರ್ ಪರಾಟನ ಚಟ್ನಿ ಜೊತೆ ತಿನ್ಬೋದು, ಮೊಸರು ಜೊತೆ ತಿನ್ಬೋದು, ಯಾವ ರೀತಿ ಬೇಕಾದರೂ ತಿನ್ಬೋದು. 1 ಸ್ಪೂನ್ ತುಪ್ಪ ಹಾಕಿದ್ರೂ ಸಾಕು. ಒಮ್ಮೆ ಟ್ರೈ ಮಾಡಿ ನೋಡಿ.